ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು DMS ಇಂಪಾರ್ಟೆಂಟ್ ಕ್ವಶನ್ಸ್ನ ಅಂದರೆ ಪಾಸಿಂಗ್ ಪ್ಯಾಕೇಜ್ ಥರನೇ ಕ್ವಶನ್ಸ್ ಅಲ್ಲ, ಅದ್ರ ಮೆಥಡ್ ಯಾವ್ದು ಮೆಥಡ್ ಮೇಲೆ ಕ್ವಶನ್ಸ್ ಕೇಳೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಮಾಡ್ಯೂಲ್ 1 ಬಂದುಬಿಟ್ಟು ಟೋಟಲಾಜಿ ಮೇಲೆ ಕ್ವಶನ್ ಕೇಳ್ತಾರೆ, ಹಾಗೆ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ಮೆಥಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಹಾಗೆ ಯೂಸಿಂಗ್ ಲಾಸ್ ಆಫ್ ಲಾಜಿಕ್ ಅಂದರೆ ಟೋಟಲ್ 12 ಲಾಸ್ ಇದೆಯಲ್ಲ ಅದನ್ನ ಯೂಸ್ ಮಾಡಿಕೊಂಡು ಹೇಗಪ್ಪ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಂತೇಳಿ ಆ ಟೈಪ್ ಕ್ವಶನ್ಸ್ನ ಕೇಳ್ತಾರೆ. ಮತ್ತು ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ಪ್ರಾಬ್ಲಮ್ಸ್ನ ಕೇಳ್ಬೋದು. ಅಂದರೆ ಮೊದಲು ಟೋಟಲಾಜಿ ಕೇಳ್ತಾರೆ 1A, 1B ಇವು ಮೂರಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರೂಫ್ಸ್ ಯಾವುದಿದೆ, ಡೈರೆಕ್ಟು, ಇಂಡೈರೆಕ್ಟು ಮತ್ತು ಪ್ರೂಫ್ಸ್ ಅದೇವಲ್ಲ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಥರ್ಡ್ ಕ್ವಶನು. ನೆಕ್ಸ್ಟ್ ಮಾಡ್ಯೂಲ್ 2 ಕ್ವಶನ್ಸ್ ಯಾವ್ಯಾವಪ್ಪ ಅಂದರೆ ಇದರಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಫ್ ವರ್ಡ್ಸ್ ಲೈಕ್ ಸ್ಟ್ಯಾಟಿಸ್ಟಿಕ್ಸ್, ಮೊಸಸುಗ, ತಲಹಸಿ ಇದ್ರ ಮೇಲೆ ಅಂದರೆ ಈ ಕೊಟ್ಟಿರೋ ವರ್ಡ್ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ರಿ ಅಂತೇಳಿ ಕೇಳ್ತಾರೆ. ನೀವು ಬೇಕಾದರೆ ಯಾವ ಥರಪ್ಪ ಕ್ವಶನ್ಸ್ ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ 1 ಹಾಗೆ 2, ಪ್ರಿವಿಯಸ್ ಕ್ವಶನ್ ಪೇಪರಲ್ಲಿ 3 ರೆಫರ್ ಮಾಡಿದರೆ ಇದನ್ನು ಹೇಗಪ್ಪ ಸಾಲ್ವ್ ಮಾಡ್ಬೋದು ಅಂತೇಳಿ ನೋಡ್ಬೋದು, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತೇಳಿ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಯಾವ್ಯಾವ ಕೇಳ್ತಾರಪ್ಪ ಅಂತಂದರೆ ಇವೆರಡು ನಂತರ ಕೋಎಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಇದು ಇಲ್ಲ ರಿಕರ್ಸಿವ್ ಪ್ರಾಬ್ಲಮ್ಸ್, ಎರಡರಲ್ಲಿ ಒಂದು ಕೇಳ್ತಾರೆ. ಸೊ ಇವೆರಡು ಓದಲೇಬೇಕು, ಯಾಕಂದರೆ ನೀವು ಇದು ಓದಿದ್ದೀರಾ ಇದು ಓದಿಲ್ಲ ಅಂದರೆ ಎಕ್ಸಾಮಲ್ಲಿ ಇದನ್ನು ಕೇಳಿದರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವೆರಡನ್ನು ಓದಿರಿ, ಎರಡರಲ್ಲಿ ಒಂದು ಬಂದೇ ಬರುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 3 ನೋಡೋಣ. ಇಲ್ಲಿ ನೋಡ್ಬೋದು ನೀವು ರಿಕರ್ಸಿವ್ ಪ್ರಾಬ್ಲಮ್ಸ್ ಅಂತ. ನೆಕ್ಸ್ಟ್ ಮಾಡ್ಯೂಲ್ 3 ನೋಡೋದಾದರೆ ಫಸ್ಟ್ ಬಂದ್ಬಿಟ್ಟು ಪಿಜನ್ ಹೋಲ್ ಮೇಲೆ ಮೆಥಡ್ ಮೇಲೆ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ನೆಕ್ಸ್ಟ್ 1 ಫಂಕ್ಷನ್ಸ್ ಅಂದರೆ ಫಂಕ್ಷನ್ಸ್ನ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಎರಡನೇದು ಬಂದ್ಬಿಟ್ಟು ಆರ್ನಲ್ಲಿ ಅಂದರೆ ಇವೆರಡು ಆರ್ ಅಲ್ಲ, ಇದು ಸಬ್ ಕ್ವಶನ್. ಈಗ ಇದು 5th ಕ್ವಶನ್ ಆಗಿತ್ತಪ್ಪ ಅಂದರೆ ಇದು 6th ಕ್ವಶನ್ ಆ ಥರ. ಅದರಲ್ಲಿ ಆರ್ನಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಡೈಗ್ರಾಫ್ ಪ್ರಾಬ್ಲಮ್ಸ್. ಅಂದರೆ ರಿಲೇಷನ್ ಡ್ರಾ ಮಾಡಿರಿ, ಆದರೆ ಡೈಗ್ರಾಫ್ನ ಡ್ರಾ ಮಾಡಿರಿ, ಅಥವಾ ರಿಲೇಷನ್ ಮ್ಯಾಟ್ರಿಸಸ್ಸು ಅದರ ಇನ್ ಡಿಗ್ರಿ ಏನು ಔಟ್ ಡಿಗ್ರಿ ಏನು ಅಂತೇಳಿ ಆ ಥರ ಒಂದು ಕ್ವಶನ್ ಕೇಳ್ತಾರೆ. ಅದು 1 ಅಂದರೆ 5th ಸೀನಲ್ಲಾದರೂ ಕೇಳ್ಬೋದು, ನೆಕ್ಸ್ಟ್ ಸಬ್ ಕ್ವಶನ್ 2ನೇ ಸಬ್ ಕ್ವಶನಲ್ಲಾದರೂ ಕೇಳ್ಬೋದು. ಇದನ್ನು ಓದಿ. ಇದು ನೆಕ್ಸ್ಟ್ ಕ್ವಶನ್ ನೋಡೋಣ. ಹ್ಯಾಶ್ ಡಯಾಗ್ರಾಮ್ ಪ್ರಾಬ್ಲಮ್ಸ್ ಬಗ್ಗೆ ಕೇಳ್ತಾರೆ. ಆಮೇಲೆ ಇನ್ವರ್ಸ್ ಪ್ರಾಬ್ಲಮ್ಸ್ h of g of f equal to h of g of f. ಈ ಥರ ನಮಗೆ ಎಕ್ಸಾಂಪಲ್ ನೋಡೋದಾದರೆ ಈ ಥರ ಇನ್ವರ್ಟಿಬಲ್ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಯಾವುದ್ಯಾವುದಪ್ಪ ಓದಲೇಬೇಕಂತಂದರೆ ಪಿಜನ್ ಹೋಲ್ನ ಇದು ಫಿಕ್ಸ್ ಕ್ವಶನ್, ಇದಂತರೂ ಓದಲೇಬೇಕು. ನೆಕ್ಸ್ಟ್ ಡ್ರಾ ದ ಡಯಾಗ್ರಾಫ್ ಪ್ರಾಬ್ಲಮ್ಸ್ ಇದೆಯಲ್ಲ ಇದಂತರೂ ಫಿಕ್ಸ್ ಕ್ವಶನ್ಸ್, ಇದು ಓದಲೇಬೇಕು. ಇವು 3 ಕಲ್ತ್ರೆ ಸಾಕು. ಇದು 6 ಮಾರ್ಕ್ಸಿಗೆ ಕೇಳ್ತಾರೆ, ಇದು 7 ಮಾರ್ಕ್ಸ್, ಹಾಗೆ 7 ಮಾರ್ಕ್ಸ್. ಇವು 3 ಕಲ್ತ್ರೆ ನಮಗೆ 7 + 6 ಎಷ್ಟಾಗುತ್ತೆ? 13. ಇಲ್ಲ 7 + 7 14. 13 ಇಲ್ಲ 14 ಮಾರ್ಕ್ಸ್ ನಮಗೆ ಈ ಮಾಡ್ಯೂಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 4 ನೋಡೋಣ. ಮಾಡ್ಯೂಲ್ 4ನಲ್ಲಿ ಯಾವುದ್ಯಾವಪ್ಪ ಅಂತಂದರೆ ಇನ್ಕ್ಲೂಷನ್ ಹಾಗೆ ಎಕ್ಸ್ಕ್ಲೂಷನ್ ಮೆಥಡ್ನ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಯಾವ ಥರಪ್ಪ ಅಂತಂದರೆ ಕ್ವಶನಲ್ಲಿ ಇನ್ ಹೌ ಮೆನಿ ವೇಸ್ ಅಂತ ಕೇಳ್ತಾರೆ. ಇನ್ ಹೌ ಮೆನಿ ವೇಸ್, ಇದು ಕರೆಸ್ಪಾಂಡೆನ್ಸ್ ಅಂತ ಒಂದೇ ಕ್ವಶನ್ ಅಲ್ಲ. ಇನ್ ಹೌ ಮೆನಿ ವೇಸ್ ನಂಬರ್ಸ್ ಕ್ಯಾನ್ ಬಿ ಡಿವೈಡೆಡ್ ಆ ಥರ ಕ್ವಶನ್ಸ್ನ ಕೇಳ್ತಾರೆ. ಕರೆಸ್ಪಾಂಡೆನ್ಸ್ ಇದಂತರೂ ಈ ಕ್ವಶನ್ ಅಂದರೆ ಈ ವರ್ಡ್ ಬಂದಿರೋ ಕ್ವಶನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್. ಯಾಕಂದರೆ 3ರಲ್ಲಿ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರಿವಿಯಸ್ ಕ್ವಶನ್ ಪೇಪರ್ ಆಗ್ಬೋದು, ಇನ್ನೊಂದು 2ನೇ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, 3ರಲ್ಲಿ ಈ ಕ್ವಶನ್ನು ರಿಪೀಟ್ ಆಗಿದೆ. ಸೊ ಇಟ್ ಈಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಡಿರೇಂಜ್ಮೆಂಟ್ಸ್ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ರೂಟ್ ಪಾಲಿನಾಮಿಯಲ್ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ರೂಟ್ ಪಾಲಿನಾಮಿಯಲ್ಸ್ನಲ್ಲಿ ಅವ್ರ ಎಕ್ಸ್ಪೆನ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ, ಅಥವಾ ಪ್ರಾಡಕ್ಟ್ ಫಾರ್ಮುಲಾ, ಇಲ್ಲ ಫಾರ್ಬಿಡನ್ ಪೊಸಿಷನ್ಸ್, ಇವು 3ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಸೊ 3 ಓದಲೇಬೇಕು ಪಾಸ್ ಆಗಬೇಕಂದ್ರೆ. ನೆಕ್ಸ್ಟ್ ರಿಕರೆನ್ಸ್ ರಿಲೇಷನ್, ಇವು 3 ಓದಿದರೆ ಸಾಕು ಅನ್ಕೋತೀನಿ. ಯಾವುದ್ಯಾವುದು ಇನ್ಕ್ಲೂಷನ್, ಡಿಅರೇಂಜ್ಮೆಂಟ್ಸು ಮತ್ತು ರೂಟ್ ಪಾಲಿನಾಮಿಯಲ್ಲು. ಆದರೂ ಈಗ ಸಬ್ ಕ್ವಶನಲ್ಲಿ ನಮಗೆ ರೀಕರೆನ್ಸ್ ರಿಲೇಷನ್ಸ್ ಏನಿದೆಯಲ್ಲ, ಈಗ ಇದ್ಯಾವುದು ಮಾಡ್ಯೂಲ್ 4 ಅಲ್ಲ, 8 ಮತ್ತು 7 ಮತ್ತು 8 ಕ್ವಶನ್ ಇದು. ಇದರಲ್ಲಿ 7th ನೋಡೋದಾದರೆ ರೀಕರೆನ್ಸ್ ರಿಲೇಷನ್ 7C ನಲ್ಲೂ ಸಹ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು
ರಿಕರೆನ್ಸ್ ರಿಲೇಷನ್ನು. 7 ಮತ್ತು 8 ಅಲ್ಲ, 7 ಸಿನಲ್ಲೂ ಸಹ ಕೇಳಿದ್ದಾರೆ, 8 ಸಿನಲ್ಲೂ ಸಹ ಕೇಳಿದ್ದಾರೆ. ಸೊ ರಿಕರೆನ್ಸ್ ರಿಲೇಷನ್ ಸಹ ನೀವು ಓದಲೇಬೇಕು, ಅದರಲ್ಲಿ ಯಾವುದೇ ಬಿಡುವಂಥದ್ದಿಲ್ಲ. ಸೊ ಏನಿಲ್ಲ ಇದರಲ್ಲಿ ಮಾಡ್ಯೂಲ್ 4ನಲ್ಲಿ 1 2 3 4 ಮೆಥಡ್, ಏನು 6 ಪ್ರಾಬ್ಲಮ್ಸ್ ಇರುತ್ತೆ. 6 ಪ್ರಾಬ್ಲಮ್ಸ್ನ ಓದಿದರೆ ಸಾಕು ಅನ್ಕೋತೀನಿ, ಯಾಕಂದರೆ ಒಂದು ಪ್ರಾಬ್ಲಮ್ ಕಲ್ತ್ರೆ ಉಳಿದಿದ್ದು ಮಾಡ್ಬೋದು. ನೆಕ್ಸ್ಟ್ ಈಗ ನೋಡಿ, ನೀವು ಯಾವ ಥರ ಓದಬೇಕಪ್ಪ ಅಂತಂದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಮಾಡಲ್ ಕ್ವಶನ್ ಪೇಪರ್ 1 2 ಹಾಗೆ 3 ಮೂರಲ್ಲಿ ಮೋಸ್ಟ್ ಯಾವುದು ರಿಪೀಟ್ ಆಗಿದೆ ಅದು ಪಕ್ಕ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ಅದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಕ್ವಶನ್ಸ್ ಫುಲ್ ಪ್ರಾಕ್ಟೀಸ್ ಮಾಡಿ. ಅದ್ರ ಮೇಲೆ ಸಹ ವಿಡಿಯೋ ಮಾಡೋಣ, ಟೈಮ್ ಇಲ್ಲ, ಎಕ್ಸಾಮ್ಸ್ ನಂದು ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ನೆಕ್ಸ್ಟ್ 5th ಮಾಡ್ಯೂಲ್ ನೋಡೋಣ. 5th ಮಾಡ್ಯೂಲಲ್ಲಿ ನೋಡೋದಾದರೆ ಏನೇನಪ್ಪ ಅಂದರೆ ಮಾಡಲ್ ಕ್ವಶನ್ ಪೇಪರ್ 1 2 ಪ್ರಿವಿಯಸ್ ಇಯರ್, ಅಂದರೆ ಇದು 5th ಮಾಡ್ಯೂಲಿನ ಅಷ್ಟು ದೊಡ್ಡ ಮಾಡ್ಯೂಲ್ ಅಲ್ಲ, ಅದಕ್ಕೆ ನಾವು ಏನು ಮಾಡಬೇಕು, ಮಾಡಲ್ ಕ್ವಶನ್ ಪೇಪರ್ 1 2 ಹಾಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇವು 3 ಅಪ್ಪಪ್ಪ ಅಂದರೆ ಎಷ್ಟು 6 ಟೋಟಲ್ ನಮಗೆ ಒಂದು 18 ಕ್ವಶನಲ್ಲಿ ಒಂದು 4 ಕ್ವಶನ್ ಆದರೆ ರಿಪೀಟ್ ಆಗಿರುತ್ತೆ. ಸೊ 10 ಕ್ವಶನ್ ಮ್ಯಾಕ್ಸಿಮಮ್ ಅಂದರೆ 10 ಕ್ವಶನ್ಸ್ ಓದ್ಬೋದು ಈ ಮಾಡ್ಯೂಲಲ್ಲಿಂದ. 10 ಕ್ವಶನ್ಸ್ ಓದಿದರೆ ಸಾಕು ಅನ್ಕೋತೀನಿ. ಸೊ ಇದಾಗಿತ್ತು ಇವತ್ತು DMSನ ಇಂಪಾರ್ಟೆಂಟ್ ಕ್ವಶನ್ಸ್ನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡಲ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ಸ್ನ ನೋಡೋಣ ಹೇಗಪ್ಪ ಅಂತೇಳಿ. ಸೊ ಧನ್ಯವಾದಗಳು.